ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಪರಿವರ್ತನೆಯ ಹರಿಕಾರರಾದ ಡಿ ದೇವರಾಜ ಅರಸುರವರ 110ನೆಯ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲಬುರಗಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಲಬುರಗಿಯ ವತಿಯಿಂದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಪರಿವರ್ತನೆಯ ಹರಿಕಾರರಾದ ಡಿ ದೇವರಾಜ ಅರಸುರವರ 110ನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮವು ಬುಧವಾರ ದಿನಾಂಕ 20ನೇ ಆಗಸ್ಟ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ಹತ್ತಿರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಗಳಾದ BM ರಾವೂರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಸೋಮಶೇಖರ್ ವಾಯ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಂಕರ್ ಕಟ್ಟಿ ಸಂಗಾವಿ, ಸಚಿನ್ ಚೌಹಾಣ್, ಮೆಹಬೂಬ್ ಶಾ, ಶೇಖರ್ ಸಿಂಗ್ ಜಗತ್ ಸಿಂಗ್, ಅರುಣ್ ಕುಮಾರ್ ಕಟ್ಟಿಮನಿ, ವಿನೋದ್ ಕುಮಾರ್, ಸದಾನಂದ ಪೆರ್ಲಾ, ಮಲ್ಲೇಶ್ ಯಾದವ್, ಆನಂದ್ ವಾರಿಕ್, ಮಲ್ಲಿಕಾರ್ಜುನ್, ಶಿವಪುತ್ರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ವಸತಿ ಶಾಲೆಗಳ ಮಕ್ಕಳು ಉಪಸ್ಥಿತರಿದ್ದರು. ಡಿ ದೇವರಾಜ ಅರಸುರವರ ಭಾವಚಿತ್ರ ಹಾಗೂ ಕಲಾ ತಂಡಗಳ ಭವ್ಯ ಮೆರವಣಿಗೆಯು ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ನಗರೇಶ್ವರ ಶಾಲೆಯಿಂದ ಪ್ರಾರಂಭಗೊಂಡು ವೀರಶೈವ ಕಲ್ಯಾಣ ಮಂಟಪದವರೆಗೆ ಸಾಗಿ ಬಂದಿತು. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ತದನಂತರ ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಲಾಯಿತು. ಉದ್ಘಾಟನೆಯ ನಂತರ ಉದ್ಘಾಟಕರ ಭಾಷಣ ಮತ್ತು ಮುಖ್ಯ ಅತಿಥಿಗಳ ಭಾಷಣ ಮಾಡಲಾಯಿತು. ಇದಾದ ನಂತರ ಡಿ ದೇವರಾಜ ಅರಸುರವರ ಜೀವನ ಚರಿತ್ರೆಯ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಇದರೊಂದಿಗೆ 2024-25ನೇ ಸಾಲಿನಲ್ಲಿ ವಸತಿ ಶಾಲೆ ಹಾಗೂ ವಸತಿ ನಿಲಯದ SSLC, PUC ಮತ್ತು ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ನಂತರ ಅಧ್ಯಕ್ಷೆಯ ಭಾಷಣವನ್ನ ಮಾಡಲಾಯಿತು. ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಡಿ ದೇವರಾಜ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು. ತದನಂತರ ವಿದ್ಯಾರ್ಥಿಗಳಿಗೆ ಮತ್ತು ಕಲಾವಿದರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಅವರು ಮಾತನಾಡಿದರು. ಅದೇ ರೀತಿ ಚಂದ್ರಿಕಾ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ಕೊಡುಗೆಗಳು ಸ್ಮರಣೀಯ. ಇವರ ದೂರದೃಷ್ಟಿ, ಆಡಳಿತದ ನಿರ್ಧಾರಗಳು, ಕ್ರಾಂತಿಕಾರಿ ಬದಲಾವಣೆಗಳು, ಇವರ ಕೆಲವು ಗೇಣಿ ಶಾಸನ ಹಾಗೂ ಆಯೋಗದಂತಹ ಪ್ರಮುಖ ನಿರ್ಧಾರಗಳನ್ನು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಡಿ ದೇವರಾಜ ಅರಸುರವರು ತೆಗೆದುಕೊಂಡಂತಹ ಹಿನ್ನೆಲೆಯಲ್ಲಿ ಅದರ ಪ್ರತಿಫಲ ಇಂದಿನ ಪೀಳಿಗೆಗೆ ತುಂಬ ಅನುಕೂಲಕರವಾಗಿರುತ್ತದೆ. ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಕಾನೂನು ಆಯೋಗ ರಚಿಸದೇ ಇದ್ದರೆ ಈವರೆಗೆ ಅಸಂಖ್ಯಾತರಾಗಿ ನಮ್ಮ ಹೆಚ್ಚು ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ನ್ಯಾಯ ಸಿಗುತ್ತಿರಲಿಲ್ಲ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಡಿ ದೇವರಾಜ ಅರಸುರವರ 110ನೇ ಜನ್ಮದಿನದ ಶುಭಾಶಯಗಳು. ಸೊ ಈ ಥರ ಸ್ಕೀಮ್ ಇರ್ತಾವೆ, ಹೋಸ್ಟೆಲ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು. ಅದರಿಂದ ಹಿಂದೂಗಳ
ಹಿಂದುಳಿದ ವರ್ಗಗಳ ಮಕ್ಕಳು ಯಾರಿರ್ತಾವೆ ಅವರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಶೈಕ್ಷಣಿಕ ದೃಷ್ಟಿಯಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ಮತ್ತು ನಮ್ಮಲ್ಲಿ ಭಾಳಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಮತ್ತು ಈ ಇಲಾಖೆ ವತಿಯಿಂದ ಭಾಳಷ್ಟು ಯೋಜನೆಗಳು ಕೂಡ ಅನುಷ್ಠಾನ ಆಗ್ತಾ ಇದೆ. ನಮಗೆ ಗೊತ್ತಿದೆ, ಇವತ್ತು ತಾವು ಆರ್ಮಿ ಅವರು ನೋಡ್ಬೋದು. ಅವರು ಯಾರಿದ್ದಾರೆ ಗೊತ್ತಾಗುತ್ತೆ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಆರ್ಮಿ ಟ್ರೈನಿಂಗ್ಗೋಸ್ಕರ ನಾವು 2 ಬ್ಯಾಚ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. 2ನೇ ಬ್ಯಾಚ್ ಈ ತಿಂಗಳಲ್ಲಿ ಎಂಡ್ ಆಗ್ತಾ ಇದೆ. ಸೊ 100 ಮತ್ತು 100 ಸುಮಾರು 200 ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ಸುಮಾರು 40 ಮಕ್ಕಳು ಕೂಡ ಒಂದು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಹಾಗಾಗಿ ಪ್ರತಿ ದೃಷ್ಟಿಯಿಂದ ಈ ಇಲಾಖೆ ವತಿಯಿಂದ ಒಂದು ಉದ್ಯೋಗ ಸಾಲ ಇರ್ಬೋದು, ಅಥವಾ ಬೇರೆ ಯೋಜನೆ ಇರ್ಬೋದು, ಛಾತ್ರವೃತ್ತಿ ಸ್ಕಾಲರ್ಶಿಪ್ ಇರ್ಬೋದು, ವಸತಿ ನಿಲಯ ಇರ್ಬೋದು, ಮತ್ತು ಬೇರೆ ಬೇರೆ ಯೋಜನೆಗಳಿರ್ಬೋದು, ಅದನ್ನು ಅನುಷ್ಠಾನ ಮಾಡುವ ಮುಖಾಂತರ ಆ ವರ್ಗದವರಿಗೆ ಕರೆಕ್ಟಾಗಿ ಅನುಕೂಲ ಆಗಬೇಕು, ಮಕ್ಕಳಿಗೆ ಅನುಕೂಲ ಆಗಬೇಕು, ಮತ್ತು ಒಟ್ಟಾರೆಯಾಗಿ ಒಂದು ಸಾಮಾಜಿಕವಾಗಿ ಎಲ್ಲರಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಕ್ರಮ ಆಗ್ತಾಯಿದೆ. ಅದು ಮತ್ತು ಒಂದು ಸಾಮಾಜಿಕ ನ್ಯಾಯ ಬಗ್ಗೆ ನಾವು ಭಾಳಷ್ಟು ಕಡೆ ಮಾತಾಡ್ತೀವಿ. ನಮ್ಮ ಸಂವಿಧಾನದಲ್ಲಿ ಕೂಡ ಸಾಮಾಜಿಕ ನ್ಯಾಯ ಬಗ್ಗೆ ಒಂದು ಇದೆ, ವಿಷಯ ಮೆನ್ಷನ್ ಆಗಿದೆ. ಆದರೆ ದೇವರಾಜ್ ಅರಸು ಅವರ ಟೈಮ್ನಲ್ಲಿ ಬಹುಶಃ ಸರ್ಕಾರ ವತಿಯಿಂದ ಭಾಳಷ್ಟು ಸ್ಕೀಮ್ ಅನುಷ್ಠಾನ ಮಾಡಿ ಕೆಲವೊಂದು ಕಾಯ್ದೆ ತಗೊಂಡ ನಂತರ ಅನುಷ್ಠಾನ ಆದ ನಂತರ ನಿಜವಾಗಲೂ ಒಂದು ಸಾಮಾಜಿಕ ನ್ಯಾಯದ ಒಂದು ಪರಿಭಾಷೆ ಏನಿದೆ ನಿಜವಾಗಲೂ ಒಂದು ಅನುಷ್ಠಾನ ಆಗಿದೆ. ನನಗೀಗ ವೇದಿಕೆ ಮೇಲೆ ಹೇಳ್ತಾ ಇದ್ರು, ಇಲ್ಲಿ ಸ್ವಲ್ಪ IAS KAS ಕೋಚಿಂಗ್, ಅದ್ರ ಜೊತೆಗೆ ಇಲ್ಲೇ ಒಂದು ಎಕ್ಸಾಮ್ ಸೆಂಟ್ರ್ ಆದರೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ಕೊಡ್ತಿದ್ರು. ಅದರ ಪರವಾಗಿ ನಾವು ಸರ್ಕಾರಕ್ಕೆ ಮತ್ತು ಕಮಿಷನ್ಗೆ UPSCಗೆ ಮನವಿ ಸಲ್ಲಿಸ್ತೀವಿ. ಈ ಒಂದು ವೇದಿಕೆ ಮುಖಾಂತರ ನಮಗೆ ಒಂದು ಮನವಿ ಕೊಡ್ತೀನಿ ಅಂತ ಹೇಳಿದರೆ ಅದೇ ಒಂದು ಮನವಿನ ನಾವಲ್ಲಿ ಸಲ್ಲಿಸ್ತೀವಿ. ಸೊ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಮನವಿ ಮತ್ತು ಉಪದೇಶ ಏನಂದರೆ, ಸ್ವಲ್ಪ ಮಾತಾಡಬೇಡಿ ಯಾರು ತಮ್ಮ ಹಂತದಲ್ಲಿ. ಸೊ ನಮ್ಮ ಒಂದು ಭಾಗದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ನಾವು ಏನು ಅನ್ಕೊತೀವಿ, ನಮಗೆ ಭಾಳ ಬಡತನ ಇದೆ, ನಮಗೆ ಇಂಗ್ಲೀಷ್ ಮೀಡಿಯಮ್ ಇಲ್ಲ, ನಾವು ಕನ್ನಡ ಮಾಧ್ಯಮದಲ್ಲಿ ಭಾಳ ಜನ ಓದಿದ್ದೀವಿ, ಕಷ್ಟ ಇದೆ, ನಾವು ದೊಡ್ಡದು ಅಧಿಕಾರಿಗಳಾಗಲಿಕ್ಕಾಗಲ್ಲ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲ್ಲ ಅಂತ ಆ ಒಂದು ಹಿಂಜರಿಕೆಯಿಂದ ಹೊರಗಡೆ ಬಂದು ಖಂಡಿತವಾಗಿ ಸತತವಾಗಿ ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗ್ತದೆ. ಯಾವುದೇ ಪರೀಕ್ಷೆ, ಯಾವುದೇ ಹುದ್ದೆ ನಮ್ಮ ಪ್ರಯತ್ನ ಮಾಡಿದ್ರೆ ಯಾವುದು ಕಠಿಣ ಅಲ್ವೇ ಅಲ್ಲ, ಯಾವುದು ಇಂಪಾಸಿಬಲ್ ಅಲ್ವೇ ಅಲ್ಲ. ಸೊ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನನ್ನನ್ನು ಸೇರಿ ನಮ್ಮ ಒಂದು ಬ್ಯಾಚಲ್ಲಿನೇ, ನಮ್ಮ DOBCM ಸೋಮಶೇಖರ್ ನಮ್ಮ ಜೊತೆಗೆ ನಮ್ಮ ಬ್ಯಾಚಲ್ಲಿನೇ ಅವರು ಈ ಒಂದು ಹಿಂದುಳಿದ ವರ್ಗಗಳ ಅಧಿಕಾರಿಯಾಗಿ ಆಯ್ಕೆ ಆದರೂ, ನಾವು ಅಸಿಸ್ಟೆಂಟ್ ಕಮಿಷನರಾಗಿ ಆಯ್ಕೆ ಆದ್ವಿ. ಸೊ ನಾವು ಅವರು ಒಂದೇ ಕಡೆಗೆ ತರಬೇತಿ ಡಿಸ್ಟಿಕ್ ತರಬೇತಿ ಮಾಡಬೇಕಾದ್ರೆ ಮಾತಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಕಠಿಣ ಪ್ರಯತ್ನ ಮಾಡಿದ್ರೆ ಖಂಡಿತ ಅದಕ್ಕೆ ಒಂದು ಫಲ ಇದ್ದೇ ಇರ್ತದೆ.
ಮಾಸದ ನಿಮಿತ್ತ ಕಲಬುರಗಿ ನಗರದ ಜಯನಗರದ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ 1 ತಿಂಗಳ ಪರ್ಯಂತರ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮದಲ್ಲಿ 25ನೇ ದಿನವಾದ ಮಂಗಳವಾರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ಶ್ರಾವಣ ಮಾಸದ ನಿಮಿತ್ತ ಜಯನಗರದ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ 1 ತಿಂಗಳ ಪುರಾಣ ಕಾರ್ಯಕ್ರಮದ 25ನೇ ದಿನವಾದ ಮಂಗಳವಾರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಟ್ರಸ್ಟಿನ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಲಬುರಗಿ ನಗರದ ನಾನಾ ಬಡಾವಣೆಯ ನೂರಾರು ಸಂಖ್ಯೆಯಲ್ಲಿ ಮುತ್ತೈದೆ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಡಿ ತುಂಬಿಸಿಕೊಂಡು ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಶಿವಮಂದಿರದ ಅರ್ಚಕರಾದ ಶ್ರೀ ವೀರಯ್ಯ ಹಿರೇಮಠ ಅವರು ಶಾಸ್ತ್ರೋಕ್ತವಾಗಿ ಶ್ರೀ ದಾನಮ್ಮ ದೇವಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಟ್ಟರು. ತೋರಣದಿಂದ ಮಂಟಪ ಅಲಂಕಾರ ಮಾಡಲಾಗಿತ್ತು. ಶ್ರೀ ದಾನಮ್ಮ ದೇವಿಯ ಮೂರ್ತಿಯನ್ನು ಶೃಂಗಾರದೊಂದಿಗೆ ಮಂಟಪದಲ್ಲಿ ಕೂರಿಸಲಾಗಿತ್ತು. ಜಯನಗರ ಬಡಾವಣೆ ಸೇರಿದಂತೆ ಇತರೆ ಬಡಾವಣೆಯ ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಬ್ಲೌಸ್ ಪೀಸ್, ಎಲೆ ಅಡಿಕೆ ಸೇರಿದಂತೆ ಇನ್ನೂ ಹಲವು ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿದರು. 300ಕ್ಕೂ ಹೆಚ್ಚು ಮುತ್ತೈದೆಯರನ್ನು ಸಾಲಾಗಿ ಕೂರಿಸಿ ನಂತರ ವಿಧಿವಿಧಾನ ಮಂತ್ರ ಘೋಷಣೆಯ ಮೂಲಕ ಉಡಿ ತುಂಬುವ ಕಾರ್ಯ ನಡೆಯಿತು. ಮುತ್ತೈದೆಯರು ಸೇರಿದಂತೆ ನೂರಾರು ಮಹಿಳೆಯರು, ಹೆಣ್ಣು ಮಕ್ಕಳು ರೇಷ್ಮೆ ಸೀರೆ ತೊಟ್ಟು ಭಾಗವಹಿಸಿದ್ದರು. ನಂತರ ಮಾತನಾಡಿದ ಪುರಾಣ ಪಂಡಿತ ವೇದಮೂರ್ತಿ ಶ್ರೀ ತೋಟಯ್ಯ ಶಾಸ್ತ್ರಿಗಳು, ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಪುರಾಣ ಘಟ್ಟದಲ್ಲಿ ಬರುವ ಉಡಿ ತುಂಬುವ ಕಾರ್ಯ ಎಂದರೆ ಮಹಿಳೆಯರಿಗೆ ಸೀರೆ, ಬಳೆ, ಅಕ್ಷತೆ ಮೊದಲಾದ ವಸ್ತುಗಳನ್ನು ಉಡಿ ತುಂಬಿ ಆಶೀರ್ವಾದ ಮಾಡುವ ಮಂಗಳಕರ ಆಚರಣೆಯಾಗಿದೆ. ಶಿವಮಂದಿರದಲ್ಲಿ ಹಮ್ಮಿಕೊಂಡಿದ್ದು ವಿಶೇಷ. ಇದಕ್ಕೂ ಮೊದಲು ದಾನಮ್ಮ ದೇವಿಯ ತೊಟ್ಟಿಲು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಈಗ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಸೇರಿದ್ದು ವಿಶೇಷವಾಗಿದೆ. ಇಂತಹ ಅನೇಕ ಕಾರ್ಯಗಳು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಿರಂತರ ನಡೆಯುತ್ತಲೇ ಇದೆ. ಟ್ರಸ್ಟಿನ ಕೆಲಸ ಶ್ಲಾಘನೀಯ ಎಂದ ಅವರು, ಬೇಡಿ ಬಂದ ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸುವವಳು, ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ನೀಡುವಳು. ದಾನಮ್ಮ ದೇವಿಯ ಚರಿತ್ರೆ ಅಪಾರವಾದದ್ದು. ಆ ಮಾತೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಎಂದು ಹೇಳಿದರು. 8-10 ಮಂದಿ ಬಂದ್ರೆ ಅನುಕೂಲ ಆಗಲ್ಲ. ಎಲ್ಲರೂ ಸೇವೆ ಮಾಡ್ರಿ. ತಾವೆಲ್ಲರೂ ಕೂಡ ಎದ್ದು ಹೊರಗಡೆ ಹೋಗಿ ತಾವೆಲ್ಲ ಪ್ರಸಾದವನ್ನು ಮಾಡುವಂತಹದ್ದಾಗಬೇಕು. ಬರೀ ಕೇವಲ ಮುತ್ತೈದೆ ತಾಯಂದಿರುಗಳಿಗೆ ಮಾತ್ರ ಅನುಸಾರವಾಗಿ ಅವರಿಗೆ ಪ್ರಸಾದವನ್ನು ಮಾಡಿಸ್ತಕ್ಕಂಥದ್ದಾಗಲ್ಲ. ತಾರೀಕು ಅಂದ್ರೆ ರವಿವಾರ ದಿವಸ 1 ತಿಂಗಳ ಪರ್ಯಂತರವಾಗಿ ಸಾಗಿಕೊಂಡು ಬಂದಿರುವಂತಹ ಗುಡ್ಡಾಪುರದ ದಾನಮ್ಮ ದೇವಿಯ ಮಹಾಪುರಾಣವನ್ನ ಮಂಗಲಗೊಳಿಸತಕ್ಕಂಥದ್ದಾಗಿದೆ. ರವಿವಾರ ಬೆಳಗ್ಗೆ 10 ಗಂಟೆಗೆ ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರಬೇಕು. ಅವರಿಗೆ ಉಡಿಯನ್ನು ತುಂಬುವಂತಹ ಕಾರ್ಯ ಸಾಂಗವಾಗಿ ಸಾಗಿಕೊಳ್ಳತಕ್ಕಂಥದ್ದಾಗಿದೆ. ಎಲ್ಲಿ ಜಾಗ ಅದೇ ಅಲ್ಲಿ ಕುಟುಂಬ, ಅಲ್ಲಿ ಇಲ್ಲಿ ಅನ್ನೋದು ಬೇಡ. ಎಲ್ಲಿ ಜಾಗ ತಮಗ ಅನುಕೂಲ ಆಗ್ತದೆ. ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾತನಾಡಿ, ಶಿವಮಂದಿರದಲ್ಲಿ ಟ್ರಸ್ಟಿನ ಮಹಿಳಾ ಘಟಕದ ಮಹಿಳೆಯರು ನಡೆಸಿಕೊಟ್ಟ ಇಂದಿನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ದಾನಮ್ಮ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ. 1 ತಿಂಗಳು ಹಮ್ಮಿಕೊಂಡಿರುವ ಪುರಾಣ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಜಯನಗರ ಶಿವಮಂದಿರದಲ್ಲಿ ಇವತ್ತು ದಾನಮ್ಮನ ಗುಡ್ಡಾಪುರ ಶ್ರೀ ದಾನಮ್ಮನ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಇವತ್ತು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಕಾರಣ 1 ತಿಂಗಳ ನಿರಂತರ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ನಮ್ಮ ಶಿವಮಂದಿರದಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮೊದಲಿಗೆ ತೊಟ್ಟಿಲು ಕಾರ್ಯಕ್ರಮ ಆಯಿತು. ತದನಂತರ ಲಗ್ನ ಮಹೋತ್ಸವ ಆಯಿತು. ಅದಾದ ನಂತರ ಇವತ್ತು ದಾನಮ್ಮ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಮುತ್ತೈದೆಯರು ಸುಮಾರು ಇವತ್ತು 400ಕ್ಕಿಂತ ಹೆಚ್ಚಿಗೆ ಇವತ್ತು ಮುತ್ತೈದೆಯರು ಇವತ್ತು ಬಂದು ಇವತ್ತು ಉಡಿ ತುಂಬಿಸ್ಕೊತಾ ಇದ್ದಾರೆ. ತದನಂತರ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಅರ್ಥಪೂರ್ಣವಾಗಿ ನಡೀತಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇದಕ್ಕಾಗಿ ಈ ಎಲ್ಲ ಒಂದು ವ್ಯವಸ್ಥಿತವಾಗಿ ಮೊದಲನೇದಾಗಿ ನಾವು ನಮ್ಮ ಮಹಿಳಾ ಘಟಕದ ಎಲ್ಲ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಅದಾದ ನಂತರ ನಮ್ಮ ಎಲ್ಲ ಟ್ರಸ್ಟ್ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಅಭಿನಂದನೆ ಕೂಡ ಹೇಳ್ತೀನಿ. ಯಾಕಂತಂದ್ರೆ ವರುಣನ ಒಂದು ಇವತ್ತು ನಮ್ಮ ಈ ಒಂದು ಕಲಬುರಗಿಯಲ್ಲಿ ಇವತ್ತು ಬಹಳಷ್ಟು ಮುಂಜಾನೆ ವರುಣ ತನ್ನ ಅವತಪ್ಪೆಯನ್ನು ತೋರಿದನು. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲ ತಕ್ಕ ಮಸ್ತಿಗೆ ಮಳೆ ನಿಂತಿದ್ದರಿಂದ ಇವತ್ತು ಈ ನಮ್ಮ ಶಿವಮಂದಿರಕ್ಕೆ ಈ ಉಡಿ ತುಂಬಿಸೋ ಕಾರ್ಯಕ್ರಮಕ್ಕೆ ಬೇರೆ 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 ಬಡಾವಣೆ ಅಂದ್ರೆ ವಿವಿಧ ಬಡಾವಣೆಯಿಂದ ನೂರಾರು
ಮುತ್ತೈದೆಯರು ಆಗಮಿಸಿ ಇವತ್ತು ಬಹಳ ಅತಿ ಒಂದು ಸಂತೋಷದಿಂದ ಇವತ್ತು ಉಡಿ ತುಂಬಿಸುವಂತ ಒಂದು ಕಾರ್ಯಕ್ರಮ ಆಗಿದೆ. ನಮ್ಮ ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಡಿ ತುಂಬುವ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಿರಂತೇಳಿ ಮತ್ತೊಮ್ಮೆ ಈ ಮೂಲಕ ನಾನು ಈ ಮಾಧ್ಯಮಗಳ ತಿಳಿಸ್ತೇನೆ. ಈ ಒಂದು ದಾನೇಶ್ವರಿಯ ಈ ಒಂದು ಕೃಪೆಗೆ ನಾವು ಬಹಳಷ್ಟು ಪುಣ್ಯ ಕೆಲಸ ಮಾಡ್ತೀವಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಪ್ರಧಾನ ಕಾರ್ಯದರ್ಶಿಗಳಾದ ಸೂರ್ಯಕಾಂತ್ ಕೆಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಟ್ರಸ್ಟಿನ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಬಂಡಪ್ಪ ಕೇಸೂರ್, ಸಿದ್ದಲಿಂಗ ಗುಬ್ಬಿ, ಬಸವರಾಜ್ ಮಾಗಿ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಮನೋಹರ್ ಬಡಶೇಷಿ, ಹಿರಿಯ ಸದಸ್ಯರಾದ ಎಂಡಿ ಮಠಪತಿ, ಬಸವರಾಜ್ ಅನ್ವರ್ಕರ್, ಗುರುಪಾದಪ್ಪ ಕಾಂತ, ಬಸವರಾಜ್ ಪುರ್ಮಾ, ವೀರಪ್ಪ ಹುಡುಗಿ, ಮಲ್ಲಿಕಾರ್ಜುನ ಕಲ್ಲ, ನಾಗರಾಜ್ ಖೂಬಾ, ಶಿವಪುತ್ರಪ್ಪ ಮರಡಿ, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಶೈಲಜಾ ವಾಲಿ, ಅನಿತಾ ನವಣಿ, ಅನುರಾಧ ಕುಮಾರಸ್ವಾಮಿ, ಸುಜಾತಾ ಭೀಮಳ್ಳಿ, ಸುಷ್ಮಾ ಮಾಗಿ, ಸುರೇಖಾ ಬಾಲಕೊಂದೆ, ವಿಜಯ ಚೌಹಾಣ್, ಲತಾ ತುಪ್ಪದ್, ಗೀತಾ ಸಿರಗಾಪುರ್, ವಿಜಯ ದಂಡೋತಿ, ಗೀತಾ ಹುಡುಗಿ, ಪಾರ್ವತಿ ಶೆಟ್ಟಿ, ಗಂಗಾ ಅನ್ವರ್ಕರ್, ವಿಜಯಲಕ್ಷ್ಮಿ ಪುರ್ಮಾ, ಶಿವಲೀಲಾ ಬೊಮ್ಮಣ ಸೇರಿದಂತೆ ವಿವಿಧ ಬಡಾವಣೆಗಳ ನೂರಾರು ಮಹಿಳೆಯರು, ಹಿರಿಯರು, ಮಕ್ಕಳು ಭಾಗವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಆಗಸ್ಟ್ 22ರಂದು ಕಲಬುರಗಿ ಜಿಲ್ಲೆಯ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಭಾರತೀಯ ಕಿಸಾನ್ ಸಂಘವು ರಾಷ್ಟ್ರ ಮಟ್ಟದ ರಾಜಕೀಯ ರಹಿತ ಅತಿ ದೊಡ್ಡ ಸಂಘಟನೆಯಾಗಿದ್ದು, ಸ್ವಾವಲಂಬಿ ರೈತ, ಸಂಪನ್ನ ಗ್ರಾಮ, ಸಮರ್ಥ ಭಾರತ ಎಂಬ ಘೋಷವಾಕ್ಯದ ವಿಚಾರದೊಂದಿಗೆ ಇದೇ ದಿನಾಂಕ 22ನೇ ಆಗಸ್ಟ್ 2025ರ ಶುಕ್ರವಾರದಂದು ಕಲಬುರಗಿ ಜಿಲ್ಲೆಯ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮುಂಜಾನೆ 10:30 ಗಂಟೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯೊಂದಿಗೆ ತಲುಪಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಅಧ್ಯಕ್ಷರಾದ ಡಾಕ್ಟರ್ ಓಂ ಪ್ರಕಾಶ್ ಹೆಬ್ಬಾಳ್ ಟೇಂಗ್ಳಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಹೋಗಿ ರೊಕ್ಕ ಕೊಟ್ಟು ಕರ್ಕೊಂಡ್ ಬಂದ ಬಳಿಕ ನಾವು TC ಇನ್ಸ್ಟಾಲ್ ಮಾಡ್ತೀವಿ. ಅದು ಒಂದು 15-20 ದಿನ ಆಗ್ತದೆ. ಅದ್ರ ಬದಲು ಈಗ ಎಕ್ಸಿಸ್ಟಿಂಗ್ ರೂಲಲ್ಲಿ ಇರೋ ಪ್ರಕಾರ 74 ಗಂಟೆಗಳಲ್ಲಿ TC ರಿಪೇರಿ ಮಾಡಿ ಅಥವಾ ಕೂಡಿಸ್ಬೇಕು, ಇಲ್ಲ ಹೊಸ TC ಅಂತಂದು ಕೂಡಿಸ್ಬೇಕು. ಅದಲ್ಲದೆ ಈಗ 7 ತಾಸು ವಿದ್ಯುತ್ ಕೊಡ್ತೀವಿ ಅಂತಾರೆ. 7 ತಾಸು ವಿದ್ಯುತ್ ಕೊಡೋದಿಲ್ಲ. ಒಂದು ಹಾಲಿ ಜಂಪ್ ಹಾಕಿಬಿಟ್ರು ಅಂದರೆ 2-3 ದಿನ ಜಂಪೇ ತೆಗೆಯಂಗಿಲ್ಲ. ಹೀಗಾಗಿ 7 ಗಂಟೆ, 4 ಗಂಟೆ, 3 ಗಂಟೆ ಹೀಗೆ ವಿದ್ಯುತ್ ಬರುತ್ತೆ. ಈಗ ಮಳೆಗಾಲದ ವಿದ್ಯುತ್ ಹಾಕಬೇಕು ಅನ್ಬೋದು ನೀವು. ಮಳೆ ನಿಂತ ಬಳಿಕ ಇದು 7 ತಾಸಾದರೂ ಕಂಟಿನ್ಯೂಸ್ ವಿದ್ಯುತ್ ಸಂಪರ್ಕ ಕೊಡಬೇಕು. ನಂತರ ಈ ಕಂದಾಯ ಇಲಾಖೆಯಲ್ಲಿ ಬರುವಂಥ ಹೊಲಗಳ ಪೋಡಿ ಮಾಡೋದಾಗಲಿ, ಫಾರ್ಮ್ ನಂಬರ್ 10 ಹೊಲಗಳ ಸರ್ವೆ ಮಾಡುವುದು, ಪಹಣಿಯಲ್ಲಿ ಬೆಳೆ ನೋಂದಾಯಿಸುವ ಮುಂತಾದ ವಿಷಯಗಳು ತ್ವರಿತ ರೀತಿಯಲ್ಲಿ ಮಾಡಬೇಕು. ನಾವು ಈ ಸಲ ಹದಬಸ್ತಿಗೆ ನಾವು ಏನಾದರೂ ಅಪ್ಲಿಕೇಶನ್ ಕೊಟ್ಟೆವಂದರೆ 8 ತಿಂಗಳು 9 ತಿಂಗಳ ಆದ ಬಳಿಕ ಸರ್ವೆಗೆ ಬರ್ತಾರೆ, ಪೋಡಿ ಮಾಡ್ತಾರೆ. ಒಂದೊಂದು ವರ್ಷದಾದರೂ ಪೋಡಿ ಆಗಂಗಿಲ್ಲ. ಜನರು ಪಹಣಿ ತೊಗೊಳ್ಳಿಕ್ಕೆ ಮತ್ತು ಆಕಾರ ಬಂದು ತೊಗೊಳ್ಳಿಕ್ಕೆ, ಟಿಪ್ಪಣಿ ತೊಗೊಳ್ಳಿಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಬೆನ್ನತ್ತಿ ತೊಗೋತಾರೆ. ಅದನ್ನು ನಿಲ್ಲಬೇಕು. ಅವೆಲ್ಲ ಏನಿದೆ ಅಂತ ಪಹಣಿಗಳು ಯಾವ ಊರದು ಏನೇನು ಇದೆ ಟಿಪ್ಪಣಿಗಳನ್ನೆಲ್ಲ, ಆಕಾರ ಬಂಧುಗಳನ್ನೆಲ್ಲ ವೆಬ್ಸೈಟ್ ಮಾಡಿ ತಾಲೂಕಾ ಲೆವೆಲ್ ವೆಬ್ಸೈಟ್ ಮೇಲೆ ಅವರು ಡಿಸ್ಪ್ಲೇ ಮಾಡಬೇಕು. ಮತ್ತು ಪ್ರತಿದಿನ ಕೆಲಸದ ವೇಳೆ ಗ್ರಾಮ ಪಂಚಾಯತಿಗಳಲ್ಲಿ ತಲಾಟಿಗಳು ಹಾಜರಿರಬೇಕು. ತಲಾಟಿ ಇವತ್ತು ಬರಲ್ರಿ, ನಾಳೆ ಬರಲ್ರಿ, ನಾಳೆ ಬರಲ್ರಿ, ಮುಂಜಾನೆ ಸಂಜೆದಾಗ ರೈತರ ಕಾಯಂಗೆ ಆಗ್ಬಾರ್ದು. ಅವರು ತಲಾಟಿಗಳು ಗ್ರಾಮ ಪಂಚಾಯತಿ ಇಲ್ಲಿ ಯಾವಾಗಲೂ ಇರಬೇಕು. ಮತ್ತು ಈ ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗೆ ನಾವು ಬಸವರಾಜ್ ಪಾಟೀಲ್ ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಬಿ ಭೀಮನಹಳ್ಳಿ, ಜಗದೇವಿ ಪುಟ್ಟಸ್ವಾಮಿ, ಶಾಂತಪ್ಪ ಹೊಸಗೌಡ, ಗಂಗಾಧರ್ ಕಾಸರಘಟ್ಟ, ಜಗದೇವಿ, ಬಸವರಾಜ್ ಪಾಟೀಲ್ ಅಂಕಲ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಗಸ್ಟ್ 23ರಂದು ಕಲಬುರಗಿ ನಗರದ ಸಂತ ಮೇರಿ ಶಾಲೆಯ ಸಭಾಂಗಣದಲ್ಲಿ ಸಮುದಾಯ ಕಲಬುರಗಿಯ ವತಿಯಿಂದ ಶಿವಾಜಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ RK ಹುಡುಗಿಯವರು ತಿಳಿಸಿದ್ದಾರೆ.
ಸಮುದಾಯ ಕಲಬುರಗಿಯ ವತಿಯಿಂದ ಮನುಷ್ಯತ್ವದೆಡೆಗೆ ಸಮುದಾಯ 50 ಜಾಥಾ ಅಂಗವಾಗಿ ಜನತಾ ರಾಜ ಶಿವಾಜಿ ನಾಟಕ ಪ್ರದರ್ಶನವು ದಿನಾಂಕ 23 ಆಗಸ್ಟ್ 2025 ಶನಿವಾರದಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಎಸ್ಪಿ ಟೆಂಪಲ್ ರಸ್ತೆಯಲ್ಲಿ ಇರುವ ಸಂತ ಮೇರಿ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜೀವಸ್ವರ ಅನ್ನುವ ವಾಕ್ಯವನ್ನು ಇಟ್ಟುಕೊಳ್ಳಲಾಗಿದೆ. 70ರ ದಶಕದಲ್ಲಿ ವಿಶೇಷವಾಗಿ 1975ರಲ್ಲಿ ಪ್ರಸನ್ನ ಅವರು NSD ಗ್ರ್ಯಾಜುಯೇಷನ್ ಮುಗಿಸಿಕೊಂಡು ಬೆಂಗಳೂರಿಗೆ ಬಂದಾಗ ಸಮಾನ ಮನಸ್ಕರು ಸೇರಿಕೊಂಡು ಜನಪರ ಕಾಳಜಿ ಉಳ್ತಕ್ಕಂಥ ರಂಗತಂಡವನ್ನು ಕಟ್ಟುವ ಪ್ರಯತ್ನದಲ್ಲಿ ಕಲಾವಿದರು, ಸಾಹಿತಿಗಳು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಸೇರಿ ವಿಶೇಷವಾಗಿ ಇದರಲ್ಲಿ ಮರುಳು ಸಿದ್ದಪ್ಪನವರು, DR ನಾಗರಾಜ್ ಅವರು, ಕೀರಂ ನಾಗರಾಜ್ ಅವರು ಮೊದಲಾದವರು ಸೇರಿ ರಂಗತಂಡವನ್ನು ರಚಿಸಿ ಅದಕ್ಕೆ ಕೀರಂ ನಾಗರಾಜ್ ಅವರು ಸಮುದಾಯ ಎಂದು ಹೆಸರಿಟ್ಟರು. ಅದೇ ಸಂದರ್ಭದಲ್ಲಿ ಅಂದರೆ ಕಲಬುರಗಿಯಲ್ಲಿ 1978ರಲ್ಲಿ ಪ್ರೊಫೆಸರ್ ಆರ್.ಕೆ. ಹುಡುಗಿಯವರು ಮತ್ತು ಪಿ.ಕೆ. ತಿವಾರಿ ಅವರು ಹಾಗೂ ಇನ್ನಿತರ ಎಲ್ಲ ಪ್ರಗತಿಪರ ಚಿಂತಕರು ಸೇರಿ ಸಮುದಾಯದ ಘಟಕವೊಂದು ಆರಂಭಿಸಿದರು. ಮುಂದೆ ಕಲಬುರಗಿಯಲ್ಲಿ ರಂಗಮಾಧ್ಯಮ, ರಂಗಭಾರತಿ ಇತ್ಯಾದಿ ಹಲವಾರು ರಂಗ ಚಟುವಟಿಕೆಗಳ ಸಂಘಟನೆಗಳು ಪ್ರಾರಂಭವಾದರೂ ಕೂಡ ಸಮುದಾಯ ವಿಭಿನ್ನ ರೀತಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡುವುದರಲ್ಲಿ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳ್ಬೋದು. ಬ್ರೆಕ್ಟನವರ ಒಂದು ಮಾತಿನಂತೆ ಕಲೆಗಾಗಿ ಕಲೆಯಲ್ಲ, ಮನೋರಂಜನೆಗಾಗಿಯೂ ಕಲೆಯಲ್ಲ, ಮನೋರಂಜನೆಯೊಂದಿಗೆ ಬದುಕಿಗಾಗಿ ಕಲೆ ಎನ್ನುವ ದೇಹ ಉದ್ದೇಶವನ್ನು ಹೊಂದಿಕೊಂಡು ಸಮುದಾಯ ಇಲ್ಲಿವರೆಗೆ ಸುಮಾರು 50 ವರ್ಷವರೆಗೆ ಸತತವಾಗಿ ಜನರ ಮಧ್ಯದಲ್ಲಿ ಜನರಿಂದ ಸೇರಿ ಈ ಒಂದು ನಾಟಕ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾ ತಂಡಗಳ ಮೂಲಕ ಜಾಥಾ, ಬೀದಿ ನಾಟಕಗಳು, ವಿಶೇಷವಾಗಿ ಸಮುದಾಯ ಕಂಡುಕೊಂಡಿರ್ತಕ್ಕಂಥ ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ಮಾಧ್ಯಮ ಅಂತಂದರೆ ಬೀದಿ ನಾಟಕ. ಬೀದಿ ನಾಟಕಗಳ ಮೂಲಕ ಜನರ ಬದುಕನ್ನು ಬದಲಾಯಿಸುವುದು ಮತ್ತು ವಿಡಂಬನಾತ್ಮಕ ನಾಟಕಗಳ ಮೂಲಕ ಇರ್ತಕ್ಕಂಥ ಸರ್ಕಾರಕ್ಕೆ ಚಾಟಿಯೇಟು ನೀಡ್ತಕ್ಕಂಥ ಕೆಲಸವೂ ಕೂಡ ಸಮುದಾಯ ಮಾಡ್ತಾ ಬಂದಿದೆ. ಹಾಗಾಗಿ ನೀವು ಕೇಳಬಹುದು, ಎಲ್ಲಿಂದ ಬಂದಿರೆಂದು ನೀವು ಕೇಳಬಹುದು, ನೀವು ಜನರಿಂದ ಬಂದಿವೆಂದು ಹೇಳುತ್ತೇವೆ ನಾವು, ಮತ್ತೆ ನಿಮ್ಮ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಜನರ ಮಧ್ಯೆ ಹೋಗುತ್ತೇವೆ ನಾವು ಎಂದು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀಶೈಲ್ ಘೋಳಿ, ದತ್ತಾತ್ರೇಯ ಇಕ್ಕಳಕಿ, ಡಾಕ್ಟರ್ ಅಶೋಕ್ ಶೆಟ್ಕಾರ್, ನಾಗೇಂದ್ರಪ್ಪ ಅವರಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಗಸ್ಟ್ 24ರಂದು ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ಸರಕಾರಿ, ಅರೆ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ 15ನೆಯ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸರಕಾರಿ, ಅರೆ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 24 ಆಗಸ್ಟ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ 15ನೆಯ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಸಲಾಗುವುದು. ಈ ಸಭೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಸದಸ್ಯರಿಗೆ ಮತ್ತು ಸದಸ್ಯರ ಮಕ್ಕಳಿಗಾಗಿ SSLCಯಲ್ಲಿ 90% ಮತ್ತು PUCಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಡಾಕ್ಟರ್ BS ದೇಸಾಯಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಯಿತು. ತದನಂತರ ತಾಲೂಕಾ ಮಟ್ಟ ಮತ್ತು ಈಗ ಮುಧೋಳ ಹೋಬಳಿ ಮಟ್ಟವನ್ನು ಬಿಟ್ಟು ಗುಲ್ಬರ್ಗ ವ್ಯಾಪ್ತಿಯ ನಮ್ಮ ಸರ್ಕಾರಿ, ಅರೆ ಸರ್ಕಾರಿ ನೌಕರರ ಸಂಘ ಪ್ರಾರಂಭ ಆಯಿತು. ನಾವು ಮಾಡುವ ಹಿನ್ನೆಲೆ ಏನು ಅಂತಂದರೆ, ನಾನು ಸರ್ಕಾರಿ ನೌಕರ ಸಂಘದ ಸಮಸ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅದನ್ನು ವೈದ್ಯಕೀಯ ಕಾಲೇಜ್ ಮಾಡಬೇಕು ಅಂಥೇಳಿ ನಮ್ಮ ನೌಕರರು ಇರುವಂಥ ನಿವೇಶನಗಳನ್ನು ಡೆಮಾಲಿಷ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ನೋವುಗಳನ್ನು, ನಮ್ಮ ಸರ್ಕಾರಿ ನೌಕರರ ನೋವುಗಳನ್ನು ನೋಡಿ ನಾವು ಯಾಕೆ ಅವರ ಸಲುವಾಗಿ ನಿವೇಶನಗಳನ್ನು ಮಾಡಬಾರ್ದು ಅಂಥೇಳಿ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಅದನ್ನು ವಿಚಾರವನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಅಂದ ಸಂದರ್ಭದಲ್ಲಿ ಈಗಾಗಲೇ ಗುಲ್ಬರ್ಗ ನಗರದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಇರುವುದರಿಂದ ನಮ್ಮ ರಿಜಿಸ್ಟ್ರೇಷನ್ ಸಿಗಲ್ಲ ಅಂತ ಗೊತ್ತಾಗಿ ನಾನು ಅರೆ ಸರ್ಕಾರಿ ಅಂಥೇಳಿ ಪ್ಲಸ್ ಮಾಡಿ ನಾನು ಗೃಹ ನಿರ್ಮಾಣ ಸಹಕಾರ ಸಂಘ ಪ್ರಾರಂಭ ಮಾಡಿದೆ.
ಈ ಹಿನ್ನೆಲೆಯಲ್ಲಿ ಸುಮಾರು 15 ವರ್ಷದಿಂದ ನಾವು ನಮ್ಮದೇ ಆದಂಥ ಒಂದು ಸಂಘಟನೆ, ಸಂಘ ಸಂಸ್ಥೆ ಮತ್ತು ಅದರ ಜೊತೆಗೆ ನಿವೇಶನವನ್ನು ಮಾಡ್ತಾಯಿದ್ದೇವೆ. ಒಂದು ಪ್ರಯುಕ್ತವಾಗಿ ನಮ್ಮ ಮಕ್ಕಳಿಗೆ ಅಲ್ಲಿ ಸದಸ್ಯರ ಮಕ್ಕಳು, ಆಮೇಲೆ ಸದಸ್ಯರು ಏನಾದರೂ ಸಾಧನೆಯನ್ನು ಮಾಡಿದರೆ, ಹಾಗೆ ಪ್ರತಿಶತ 80-90% SSLC ಇಲ್ಲಿ ಒಂದು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗಾಗಲಿ ಮತ್ತು PUCಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗಾಗಲಿ ಹಾಗೂ ಸಾಧನೆಗಳು ಮಾಡಿದವರು ಯಾವುದೇ ಬೇರೆ ಬೇರೆ ಇದರಲ್ಲಿ ಇವತ್ತೇನಾಗ್ತದೆ, ಇವತ್ತು ನಿಮ್ಮದೇ ತಗೊಳ್ಳಿ. ಈಗ ಈ ಒಂದು ಪತ್ರಿಕಾ ಉದ್ಯಮದಲ್ಲಿ ನಾವು ಸಾಕಷ್ಟು ಪರಿಣಿತಿಯನ್ನು ಪಡೆದಂಥವ್ರು ಸಾಕಷ್ಟು ಸಾಧನೆ ಮಾಡಬಹುದನ್ನಕ್ಕೆ ಉದಾಹರಣೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಎಲ್ಲರೂ ಪ್ರತಿಯೊಬ್ಬರು ಏನಾಗ್ತಾರೆ, ಬರೀ ಇಂಜಿನಿಯರಿಂಗು ಮೆಡಿಕಲ್ಲು ಮಾಡ್ಬೇಕಂತಾರೆ. ನಾವು ಪ್ರತಿಭೆಗಳನ್ನ ಗುರುತಿಸುವಂಥ ಸಂದರ್ಭದಲ್ಲಿ ರೊಟ್ಟಿ ಮಾಡೋರಿಗೆ ಮತ್ತು ಮೆಕ್ಯಾನಿಕ್ ಇದ್ದವರಿಗೆ ಮತ್ತವರಿಗೆ ಅಂಥವ್ರನ್ನೆಲ್ಲ ಕರೆಸಿ ನಾವೇನದ ಹಿಂಗಾದ್ರೂ ನಾವು ಬದುಕಬಹುದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡೋ ಸಲುವಾಗಿ ನಾಳೆ ನಾವು 24ನೇ ತಾರೀಕು ನಮ್ಮ ನಗರದ ವಿಜ್ಞಾನ ಕೇಂದ್ರದಲ್ಲಿ ನಡೆಯುವಂಥ ಒಂದು ವಾರ್ಷಿಕ ಸಭೆಯಲ್ಲಿ ಅವ್ರನ್ನೆಲ್ಲ ಸನ್ಮಾನಿಸಬೇಕು ಅಂತಲೂ ನಮ್ಮ ವಿಚಾರದಲ್ಲಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಸಲಹೆಗಾರರಾದ ಚಂದ್ರಾಮ್ ಹುಬಳಿ, ಖಜಾಂಚಿಗಳಾದ SD ಕಾಚಾಪುರ್ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.